ಇತ್ತೀಚಿನ ಮಕ್ಕಳು ಊಟ ಬಿಟ್ಟು ಮೊಬೈಲ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಹೊರಗಡೆ ಹೋಗಿ ಕ್ರಿಕೆಟ್, ಫುಟ್ಬಾಲ್ ಇನ್ನಿತರ ಆಟ ಆಡಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋ ಬದಲಿಗೆ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮಯೋಪಿಯಾ ಡಿಸೀಸ್ ಶುರುವಾಗಿದ್ದು ವೈದ್ಯರು ಅಚ್ಚರಿಯ ಅಂಶವನ್ನ ಹೊರಹಾಕಿದ್ದಾರೆ. ಪೋಷಕರೇ ಮಕ್ಕಳ ಕಣ್ಣಿನ ಬಗ್ಗೆ ಇರಲಿ ಎಚ್ಚರ. 3 ವರ್ಷದ ಮಕ್ಕಳಿಗೆ ಕಾಡ್ತಿದೆ ಮಯೋಪಿಯಾ. ಪೋಷಕರೇ ನಿಮ್ಮ ಮಕ್ಕಳ ಆರೋಗ್ಯ ಬಗ್ಗೆ ಇರಲಿ ಎಚ್ಚರ. ಯಾಕಂದರೆ ಇತ್ತೀಚೆಗೆ ಮಕ್ಕಳು ನಿರಂತರವಾಗಿ ಮೊಬೈಲ್ ಬಳಕೆ ಮಾಡೋದ್ರಿಂದ ನಾನಾ ಸಮಸ್ಯೆಗಳು ಎದುರಾಗ್ತಿವೆ. ಕೋವಿಡ್ ನಂತರ ಜನರ ಜೀವನ ಶೈಲಿಯೇ ಬದಲಾಗಿದೆ. ಮಕ್ಕಳಂತೂ ಮೊಬೈಲ್ಗೆ ದಾಸರಾಗ್ತಿದ್ದು ನಾನಾ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಆಧುನಿಕ ಕಾಲದಲ್ಲಿ ಮೊಬೈಲ್ ಫೋನ್ ಇಲ್ಲದೆ ಜೀವನವನ್ನು ಕಲ್ಪಿಸಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ. ಅದರಲ್ಲೂ ಮಕ್ಕಳಂತೂ ಮೊಬೈಲ್ ಇಲ್ಲದೆ ಪೋಷಕರ ಮಾತು ಕೇಳೋದೇ ಇಲ್ಲ ಎನ್ನುವಂತಾಗಿದೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳಲ್ಲಿ ಮಯೋಪಿಯಾ ಡಿಸೀಸಸ್ ಏರಿಕೆಗೆ ವೈದ್ಯರೇ ಶಾಕ್ ಆಗಿದ್ದು, ಬೆಂಗಳೂರಿನ ಖ್ಯಾತ ನೇತ್ರ ತಜ್ಞರ ಸಂಶೋಧನೆಯಲ್ಲಿ ಆತಂಕಕಾರಿ ಅಂಶ ಬಯಲಾಗಿದೆ. ಮಯೋಪಿಯಾ ಡಿಸೀಸ್ನಿಂದ ಮುಂದಿನ ದಿನಗಳಲ್ಲಿ 50% 60% ಮಕ್ಕಳಿಗೆ ದೃಷ್ಟಿದೋಷ ಸಮಸ್ಯೆ ಕಾಡಲಿದೆಯಂತೆ. ಈ ಅಚ್ಚರಿಯ ಅಂಶ ಹೊರಹಾಕಿರುವ ಖ್ಯಾತ ನೇತ್ರ ತಜ್ಞರು ನಿಮ್ಮ ಮಕ್ಕಳ ಕಣ್ಣಿನ ರಕ್ಷಣೆ ನಿಮ್ಮ ಕೈಯಲ್ಲಿದೆ ಅಂತ ಪೋಷಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮುಂಚೆ ಅಟ್ಲೀಸ್ಟ್ 1-2-3 ಅವರ್ಸ್ ಮಕ್ಕಳಲ್ಲಿ ಒಂದು ಹೊರಗಡೆ ಆಡ್ತಾ ಇದ್ರು. ವೆದರ್ ಮನೆ ಹೊರಗಡೆ ಇರ್ಬೋದು ಅಥವಾ ಸ್ಕೂಲಲ್ಲಿ ಇರ್ಬೋದು. ನಮ್ಮ ಮಕ್ಕಳಲ್ಲಿ ವೈಟಮಿನ್ ಡಿ ಅನ್ನೋ ಅಂಶ ಬಹಳ ಕಮ್ಮಿ ಕಾಣಿಸ್ತಾ ಇದೆ. ವೈಟಮಿನ್ ಡಿ ನಮ್ಮ ಬಾಡಿಗೆ ಬೇಕು, ಕಣ್ಣಿಗೂ ಬೇಕು. ವೈಟಮಿನ್ ಡಿ ಇದ್ದಷ್ಟು ನಮ್ಮ ಬಾಡಿಯಲ್ಲಿ ಡೋಪಮಿನ್ ಸೆಕ್ರೇಟ್ ಆಗುತ್ತೆ. ಡೋಪಮಿನ್ ಇದ್ದಷ್ಟು ನಮ್ಮಲ್ಲಿ ಫೀಲ್ ಗುಡ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಈ ಡೋಪಮಿನ್ ಅನ್ನೋದು ನಮ್ಮ ಐಬಾಲನ್ನು ಗ್ರೋ ಆಗೋದ್ರಿಂದ ಸ್ಟೆಬಿಲೈಸ್ ಮಾಡುತ್ತೆ. ಮಕ್ಕಳ ಮೊಬೈಲ್ ಸ್ಕ್ರೀನಿಂಗ್ ಟೈಮ್ ಹೆಚ್ಚಾಗಿದೆ. ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳಿಗೆ ಮಯೋಪಿಯಾ ಡಿಸೀಸಸ್ ಕಂಡುಬರ್ತಿದೆ. ಶಾಶ್ವತ ದೃಷ್ಟಿದೋಷದಂಥ ಸಮಸ್ಯೆ ಮಕ್ಕಳಿಗೆ ಬರ್ತಿವೆ. ಹಾಗಾಗಿ ಬೆಂಗಳೂರಿನ ನಾರಾಯಣ ನೇತ್ರಾಲಯ ವೈದ್ಯರು ಜುಲೈ 28ರಂದು ಮಯೋಪಿಯಾ ಜಾಗೃತಿ ಓಟ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಮಯೋಪಿಯಾನ ಆಕ್ಚುಲಿ ಸ್ಕೂಲ್ ರಿಫ್ರಾಕ್ಟಿವ್ ಎರರ್ ಅಂತ ಕರಿತಾ ಇದ್ರು. ಸ್ಕೂಲ್ ಏಜ್ ರಿಫ್ರಾಕ್ಟಿವ್ ಎರರ್ ಅಂದರೆ 8 ವರ್ಷ ಆದಮೇಲೆ ಜಾಸ್ತಿ ಬರ್ತಾ ಇತ್ತು. ಇತ್ತೀಚೆಗೆ ನಾವು 3 ವರ್ಷದ ಮಕ್ಕಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಮಯೋಪಿಯಾನ. 5 ವರ್ಷದ ಮಕ್ಕಳಲ್ಲಿ ಕೂಡ ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೀವಿ. ಅದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ 18 ವರ್ಷ ಆಗೋವರೆಗೂ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ನಲ್ಲಿ ಮಿತಿ ಮೀರಿದ ಮೊಬೈಲ್ ಬಳಕೆ ಮಕ್ಕಳ ಕಣ್ಣಿನ ಸಮಸ್ಯೆ, ದೃಷ್ಟಿದೋಷಕ್ಕೆ ಕಾರಣವಾಗ್ತಿದೆ. ಹೀಗಾಗಿ ಮಕ್ಕಳಲ್ಲಿ ಮಯೋಪಿಯಾ ಎಂಬ ಮಾರಕ ಕಾಯಿಲೆ ವಿದ್ಯಾರ್ಥಿಗಳನ್ನ ಕಾಡುತ್ತಿದೆ. ಇನ್ನಾದರೂ ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಕೊಂಚ ಗಮನ ಹರಿಸಬೇಕಿದೆ. ಹಂಸಶ್ಯಾಮಲ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.